ನನಗೆ ಹೇಳಿ, ಪೀಠ ಏನ್ ಹೇಳಿದ್ರು ನಾವು ಕೇಳ್ತೀವಿ. ಎಲ್ಲಿ ಕೇಳ್ತೀರಿ? ಎಲ್ಲಿ ಕೇಳಿರಿ? ಹೇಳಿ ನೋಡೋಣ. ಕೇಳೋರಿಗೆ ಹೇಳಿ ನೋಡೋಣ. ವಿಷಯದ ತುರ್ತನ್ನ ಅರ್ಥ ಮಾಡಿಕೊಂಡು ನೀವು ಕೂಡ ಅವಕಾಶ ಕೊಟ್ರಿ. ಕೊಟ್ಟ ತಕ್ಷಣ ಇದಕ್ಕೆ ಮಾನ್ಯ ಗೃಹ ಸಚಿವರು ಉತ್ತರ ಕೊಟ್ಟರು. ಅವರು ಕೊಟ್ಟಿದ್ದ ಉತ್ತರ ನಾವೀಗ ಪ್ರಶ್ನೆ ಮಾಡಬೇಕಾಗಿತ್ತು. ಎರಡು ಮೂರು ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು. ಆಗಿದ್ದೇನು? ನಾವು ಯಾವುದನ್ನ ಕೇಳಲಿಲ್ವೋ ಆ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಎದ್ದು ಉತ್ತರ ಕೊಡ್ತಾ ಹೋದ್ರು, ಬೇರೆ ಬೇರೆ ವಿಷಯಕ್ಕೆ ಕೊಟ್ರು. ಅದು ನಾವು ಕೇಳಿದ್ದೇ ಅಲ್ಲ. ಆಮೇಲೆ ಅವರು ನಮ್ಮ ಪಕ್ಷದ ಮೇಲೆ ಗದಾ ಪ್ರಹಾರ ಮಾಡೋದಕ್ಕೆ ಹೊರಟ್ರೆ ಹೊರತು ಬೇರೆ ಅದು ಆ ಸಂದರ್ಭದ ಉತ್ತರ ಆಗಿರಲಿಲ್ಲ. ಈಗ ಮಾನ್ಯ ಸಚಿವರು ಪಾಟೀಲ್ ಸಾಹೇಬರು ಕೇಳಿದ್ರು, ಈಗ ನಾವು ಹೊರಗಡೆ ಬರ್ತೀವಿ, ನಮಗೇನು ತೊಂದರೆ ಇಲ್ಲ, ನಾವು ಕೇಳಿದ 3 ಪ್ರಶ್ನೆಗಳಿಗೆ ಉತ್ತರ ಬೇಕು. ಅದು ಒಂದು. ಈಗ 1 ವರ್ಷದಲ್ಲಿ 60 ದಿನಗಳ ಕಾಲ ನಿಮಿಷ ಕೇಳಿ, ಎಲ್ಲರೂ ಕೂಡಲಿ ನೀವು ಮಾತಾಡಿ ಸರ್ಕಾರಿ ಉತ್ತರ ಕೊಡಕ್ಕೆ ನೋಡೋಣ. ಅದಕ್ಕೆ ನೀವು ಮಾತಾಡ್ಕೊಂಡು ನೀವು ಏನು ಹೇಳಿದ್ರಲ್ಲ ಅದನ್ನು ಹೇಳಿ ಸರ್ಕಾರಿ ಉತ್ತರ ಕೊಡಕ್ಕೆ ನೋಡೋಣ. ಈಗ 60 ದಿನಗಳ ಕಾಲ ಸದನ ನಡೀಬೇಕು. ನಡೆದಿರೋದೇ 29 ದಿವಸ. ಅವ್ರು ಮಾತಾಡ್ತಾರೆ 29 ದಿವಸ. ಈಗಿರೋದ್ರಿಂದ ನೀವು ಇನ್ನು ಒಂದು ವಾರಗಟ್ಟಲೆ ನೀವು ನಡೆಸಬಹುದಾಗಿತ್ತು. ಸಮಸ್ಯೆಗಳು ಬೇಕಾದಷ್ಟಿದೆ. ಉತ್ತರ ಕರ್ನಾಟಕದ್ದು ಅಂತ ಹೇಳಿ ಮಾಡಿ ವಿಧಾನಸೌಧವನ್ನು ತಂದು ಇಲ್ಲಿ ಕಟ್ಟಿ ಇವತ್ತು ನಾವು ಮಾಡಿದ್ದೇನು? ಈಗಲೂ ಕೂಡ ನಾವು ಬೇರೆ ವಿಚಾರಗಳು ಚರ್ಚೆಗೆ ಬರ್ತಾ ಇವೆ ಹೊರತು ಉತ್ತರ ಕರ್ನಾಟಕದ ಬಂದಿಲ್ಲ. ತಾವು ಹೇಳಿದ ತಕ್ಷಣ ನಾವು ಒಪ್ಪಿದ್ದೇವೆ. ಅದು ಚರ್ಚೆಗಳಾಗಬೇಕಾಗಿದೆ. ಅನೇಕ ಜ್ವಲಂತ ಸಮಸ್ಯೆಗಳು ಕೂಡ ಇಲ್ಲಿವೆ, ಅದನ್ನು ಮಾಡೋಣ. ಆದರೆ ಏನು ಗೃಹ ಸಚಿವರು ಹೇಳಿದ್ರು ಅದಕ್ಕೆ ನಮಗೆ ಉತ್ತರ ಸಿಗ್ಬೇಕಾಗ್ತದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಕೇಸ್ಗಳನ್ನು ವಾಪಸ್ ತೆಗಿಬೇಕು, ಮತ್ತೆ ಸರ್ಕಾರ ಕ್ಷಮೆ ಕೇಳಬೇಕು. ಯಾರು ಈ ರೀತಿ ಲಾಠಿ ಪ್ರಹಾರ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಹಾಸ್ಪಿಟಲ್ ಇದ್ದವ್ರನ್ನ ಹಾಸ್ಪಿಟಲ್ನಲ್ಲಿ ಇಲ್ಲ ಅವರು. ನಾವು ಬೆಳಗ್ಗೆ ಅಲ್ಲಿ ವಿಸಿಟ್ ಕೊಡಬೇಕಾಗಿತ್ತು, ಇಲ್ಲ ಅವರು ಎಲ್ಲೋ ಗೊತ್ತಿಲ್ಲ. ಸಭಾಪತಿಗಳೇ, ಶೂನ್ಯ ವೇಳದಲ್ಲಿ ತಮಗೆ ಅವ್ರಿಗೂ ಗೊತ್ತಿದೆ, ನಮಗೆ ಸ್ಟೇಟ್ಮೆಂಟ್ ಮಾಡೋದಿರ್ತದೆ. ಅವ್ರೇನು ರೇಂಜ್ ಸಂಬಂಧಪಟ್ಟಿದ್ದಾಗ ಸಚಿವರು ಸ್ಟೇಟ್ಮೆಂಟ್ ಮಾಡ್ತಾರೆ. ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅದರಲ್ಲಿ. ಮಾತಾಡಿದ್ರೆ ಸಭಾಪತಿಗಳೇ ಕೇಳಿದಾಗ ನೀವು ಉತ್ತರ ಹೇಳ್ಬಿಡಿ. ಆಯ್ತು, ಉತ್ತರ ಕೊಟ್ಟರೆ ನೀವು ಕೇಳಿದ ಪ್ರಶ್ನೆ ಮಾಡಲಿಕ್ಕೆ ನೀವು ಅವಕಾಶನೂ ಸಿಗ್ಲಿಲ್ಲ. ಚರ್ಚೆ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳ ಉತ್ತರ ಅವಶ್ಯಕತೆ ಇರಲಿಲ್ಲ, ಅದು ವಿಷಯವೂ ಆಗಿರ್ಲಿಲ್ಲ. ಸಂದರ್ಭ ಈಗ ನಾ ಯಾಕೆ ಈಗ ಮಾಡಿ ಕೇಳಿ 1 ನಿಮಿಷ. ನಾ ಯಾಕೆ ಅದನ್ನ ಕ್ಲೋಸ್ ಮಾಡಿ ಅಂದ್ರೆ ನೋಟಿಸ್ ಕೊಟ್ಟಿರಿ. ನಾಳೆ 8 ಮಂದಿ ನೋಟಿಸ್ನಲ್ಲಿ ಎಷ್ಟೋ ತನಕ ಮಾತಾಡೋಕೆ ಅನುವು ಮಾಡಿಕೊಡುವಂತ ಕೆಲಸ ಮಾಡೋದ್ರಿಂದ ಅದನ್ನ ಕ್ಲೋಸ್ ಮಾಡತ್ತೇನ ಇಲ್ಲ ಮಾತಾಡ್ನ ಇನ್ನೊಂದಿನ ಬಿಡ್ತೀನಿ ಅಂತ ತಗೊಳ್ಳಿ. ನನಗೇನಾಗಬೇಕಾಯ್ತು? ಸಭಾಪತಿಗಳೇ, 0 ಓವರ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡೋದು. ಹೌದ್ರಿ, ಚರ್ಚೆ ಮಾಡಕ್ಕೆ ಅವಕಾಶ ಇಲ್ಲ. ಒಂದ್ ನಿಮಿಷ ರೀ, ಒಂದ್ ನಿಮಿಷ ಚರ್ಚೆ ಮಾಡಕ್ಕೆ ಅವಕಾಶ ಇಲ್ಲ. ಒಂದ್ ನಿಮಿಷ ಕೇಳಿ. ಇವರೇ ಮಾತಾಡ್ತೀವಿ, ಬರೀ ಚಟ ಆಯ್ತಲ್ಲ ನಿಮಗೆ. ಮಾತಾಡಪ್ಪ, ಏನು ಮಾತಾಡ್ತೀವಿ? ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಬಹಳ ಗಂಭೀರವಾದಂಥ ವಿಷಯ ಇದು. ನಾವು ಯಾರೂ ಮರಿಬಾರ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಸದನವನ್ನು ನಾವು ನಡೆಸ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಈ ಸದನ ನಡೆಸ್ತಾ ಇದ್ದೀವಿ. ವೀರಶೈವ ಲಿಂಗಾಯತ ಸಮಾಜದವರು ಒಂದು ನ್ಯಾಯಯುತವಾದಂಥ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡಬೇಕಾಗತ್ತೆ. ಲಾಠಿ ಪ್ರಹಾರ ಮಾಡಿ 10-15-20 ಜನರಿಗೆ ಇಂಜುರಿ ಮಾಡಿ ಅಂದರೆ ವಾಟ್ ಮೆಸೇಜ್ ದ ಗೌರ್ಮೆಂಟ್ ವಾಂಟ್ಸ್ ಟು ಗಿವ್? ನೀವು ಏನು ಹೇಳಬೇಕಂತ ಹೊರಟಿದ್ರಿ? ಏನು ಹೇಳಲಿಕ್ಕೆ ಹೊರಟಿದ್ರಿ ನೀವು? ಸರ್, ಒಂದು ಮಿನಿಟ್ ಸರ್, ನಂಗೆ ಅವಕಾಶ ಕೊಟ್ಟಿದ್ದಾರೆ ಸರ್. ಪ್ಲೀಸ್, ಐ ಆಮ್ ನಾಟ್ ಹೇಳ್ಟಿಂಗ್ ಸರ್. ಏನು ಮೆಸೇಜ್ ಮಾಡಿ ಹೇಳಲಿಕ್ಕೆ ಕೊಟ್ಟಿದ್ರಿ? ಅವರು ಲಾಠಿ ಪ್ರಹಾರ ಮಾಡಿ ಅವರು ಎಲ್ಲೋ ಆಸ್ಪತ್ರೆಯಲ್ಲಿ ಹಾಕ್ತಾರೆ, ರಾತ್ರೋರಾತ್ರಿ ಗಾಯಬಾಗ್ತಾರೆ ಅವ್ರ ಜನ. ಏನು ಸರ್, ಏನು ಮರ್ಡರ್ ಮಾಡಿದ್ರು ಅವರು? ಅವ್ರಿಗೆ ಯಾಕೆ ಹಂಗೆ ತಗೊಂಡು ಹೋಗ್ತೀರಿ? ಆರ್ ಯು ನಾಟ್ ಬ್ರಿಂಗಿಂಗ್ ಅ ಎಮರ್ಜೆನ್ಸಿ ಲೈಕ್ ಸಿಚುವೇಶನ್ ನಾವು? ಅಂಥದ್ದು ಏನಾಗಿದೆ? ಶಬ್ದ ಬೇಕಾದ ಶಬ್ದ
ಸರಿಯಾಗಿ ಸರ್ಕಾರ ನಿಮ್ದು, ನಿಮ್ಮ ಸರ್ಕಾರ ಯು ಹ್ಯಾವ್ ಟು ಗಿವ್ ಅ ವೆರಿ ಕ್ಲಿಯರ್ ಮೆಸೇಜ್. ನಾವೆಲ್ಲ ಯಾರೇ ಸಮಾಜದವರು ಏನೇ ಹೋರಾಟ ಮಾಡ್ಲಿ, ನಾವು ಕರೆದು ಮಾತಾಡುವಂತ ಒಂದು ಪರಂಪರೆಯನ್ನ ನೀವು ಹೇಗೆ ಬೇಕಾದಂಗೆ ಮಾಡಿದ್ರೆ ನಡೆಯೋದಿಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ರಿ, ಆ ಗಂಭೀರತೆಯನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ಸರ್ ತಾವೇನು ನಿರ್ಣಯ ತಗೊಳ್ಕೊಳ್ತಾ ಇದ್ದೀರಲ್ಲ, ನಾಳೆನೆ ತಾವು 3:30 ಕನ್ವರ್ಟ್ ಮಾಡ್ತೀರೋ ಏನ್ ಮಾಡ್ತೀರೋ ಅವಕಾಶ ಕೊಡಿ, ನಮ್ಗೆಲ್ಲರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಸರ್. ವಿಷಯ ಕೊಡಿ ಸರ್. ಪಾಯಿಂಟ್ ಆಫ್ ಆರ್ಡರ್ ಸಭಾಧ್ಯಕ್ಷರೇ, ತಾವು ಬಹಳ ದೊಡ್ಡ ಮನ್ಸು ಮಾಡಿ 0 ಅವರಲ್ಲಿ ನಾನು 4 ವರ್ಷ ಆಗಿದೆ ಇಲ್ಲಿ ಬಂದು, 4.5 ವರ್ಷ ಯಾವತ್ತೂ ಸಹ 0 ಅವರಲ್ಲಿ ನೀವು ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಯಾವ ನಿಯಮಾವಳಿ ಒಳಗಡೆ ಆ ಚರ್ಚೆಗೆ ಅವಕಾಶ ಕೊಟ್ಟಿದ್ರಿ ಅಂತ ದಯವಿಟ್ಟು ಹೇಳಿ. ನಾವು ಇನ್ನು ಮುಂದೆ ಆ ಥರ ವಿಚಾರಗಳು ಬಂದಾಗ ನಾವು ಚರ್ಚೆ ಕೇಳ್ತೀವಿ, ಚರ್ಚೆ ಕೊಡಿ. ಒಂದು, ಈಗ ಸದನದ ಸಂಪ್ರದಾಯ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಯಾರು ಮಾತಾಡಬಾರ್ದು, ಸದನದ ಮುಖ್ಯಮಂತ್ರಿಗಳು ಬಂದಾಗ ಅವ್ರು ಮಾತಾಡುವಾಗ ಯಾರು ಮಾತಾಡಬಾರ್ದು, ಸಭಾನಾಯಕರಿದ್ದಾಗ ಅವ್ರು ಮಾತಾಡಿದಾಗ ಯಾರು ಮಾತಾಡೋದು ಒಂದು ಸಂಪ್ರದಾಯ ಇದೆ. ಮುಖ್ಯಮಂತ್ರಿ ಮಾತಾಡುವಾಗ ಎಲ್ಲರೂ ಸಹ ಅದು ವಿರುದ್ಧ ಮಾಡಿದಾಗ ಇನ್ನೇನು ಮಾಡ್ಲಿಕ್ಕಾಗುತ್ತೆ? ಅವ್ರು ಹೇಳ್ತಾ ಇದ್ದಾರೆ 2 ವಿಚಾರ. ಒಂದು, ಅವ್ರು ಕೇಳಿದ್ದ ವಿಚಾರ, ನಾವು ಹೇಳಿದ್ದ ಬೇರೆ ವಿಚಾರ ಅಂತ 2 ವಿಚಾರ ಇದೆ ಅಲ್ಲಿ. ಮೀಸಲಾತಿಯ ಪರವಾಗಿ ಅವರು ಪ್ರದರ್ಶನ ಮಾಡಿದ್ದಾರೆ, ಪ್ರದರ್ಶನ ಹಿಂಸಾತ್ಮಕವಾದಾಗ ಪೊಲೀಸ್ ಅವರು ಕ್ರಮ ತೆಗೆದುಕೊಂಡಿದ್ದಾರೆ. 2 ವಿಚಾರ. ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ಹೋಮ್ ಮಿನಿಸ್ಟರ್ ಆಗಲೇ, ಗೃಹ ಮಂತ್ರಿಗಳಾಗಲೇ ಉತ್ತರ ಕೊಟ್ಟಿದ್ದಾರೆ. ಮೀಸಲಾತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳೇ ಪೂರ್ಣವಾಗಿ ವಿಚಾರ ಮಾಡಲಿಕ್ಕೆ ಬಿಡಲಿಲ್ಲ. ಆದ್ರಿಂದ ನಾವು ತಯಾರಿದ್ದೀವಿ ಸರ್ ಚರ್ಚೆಗೆ. ಮೀಸಲಾತಿ ವಿಚಾರದಲ್ಲಿ ನೀವು ಚರ್ಚೆ ಮಾಡಂಗಿದ್ರೆ ಒಂದಿನ ಚರ್ಚೆ ಮಾಡಿ, ಅದು ಚರ್ಚೆ ಮಾಡೋಣ, ಅದರಲ್ಲಿ ತಪ್ಪೇನಿಲ್ಲ. ಆಗಲಿ, ಚರ್ಚೆ ಆಗಲಿ, ಸಾಂವಿಧಾನಿಕವಾಗಿ ಏನೇನು ಆಗ್ಬೇಕು ಅದೆಲ್ಲ ಸಂಪೂರ್ಣವಾಗಿ ಚರ್ಚೆ ಆಗಲಿ. ಅದಕ್ಕೋಸ್ಕರ ದಯವಿಟ್ಟು ಇದೊಂದು ರೂಲಿಂಗ್ ಕೊಟ್ಬಿಡಿ ನಮಗೆ. ಇನ್ನು ಮುಂದೆ 0 ಅವರಲ್ಲಿ ಯಾವುದಾದ್ರೂ ಗಂಭೀರವಾದ ವಿಚಾರ ಬಂದಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಪ್ರತಾಪ್ ಸಿಂಹ ಅವರು ಇಲ್ಲೇ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಆ ಟೋಲ್ ವಿಚಾರದಲ್ಲಿ ಪ್ರದರ್ಶನ ಮಾಡದೆ ತಗೊಂಡೋಗಿ FIR ಹಾಕಿದ್ದಾರೆ ನಮ್ಮ ಸರ್ಕಾರದವರು. ನನಗೇನು ಬೇಸರ ಏನಿಲ್ಲ ಹೇಳಲಿಕ್ಕೆ. FIR ಅದಕ್ಕೆಲ್ಲ ಹಾಕ್ತಾರೆ, ಪ್ರದರ್ಶನ ಮಾಡಿರೋದಕ್ಕೆ. ಬೇರೆಯವರು ಹಿಂಸಾತ್ಮಕವಾದ ಪ್ರದರ್ಶನ ಮಾಡಿದ್ರೆ FIR ಹಾಕೋದಿಲ್ಲ. ಇದೇನು ಕಾನೂನು ಒಬ್ಬರಿಗೊಂದು ಇನ್ನೊಬ್ಬರಿಗೂ ಒಂದಾಗುತ್ತಾ ಸಭಾಧ್ಯಕ್ಷರೇ? ಆದ್ರಿಂದ ದಯವಿಟ್ಟು ರೂಲಿಂಗ್ ಕೊಡಿ. 0 ಅವರಲ್ಲಿ ಮಾತಾಡುವಾಗ ನಮಗೂ ಅವಕಾಶ ಕೊಡ್ತೀರಾ ಅಂತ ಒಂದು ರೂಲಿಂಗ್ ಕೊಡಿ. ಒಂದು ನಿಮಿಷ. ನಮಗೆ ಸನ್ಮಾನ್ಯ ಹಿರಿಯ ಶಾಸಕರಾಗಿರ್ತಕ್ಕಂಥ ನಮೋಶಿ ಅವರು ತಮ್ಮ ಆವೇಶದಲ್ಲೂ ಯಾರನ್ನು ಖುಷಿ ಮಾಡೋದಕ್ಕೂ ಶಬ್ದ ಬಳಕೆ ಏನದು ಈ ಒಂದು ಸಣ್ಣ ಕಂಟ್ರೋಲ್ ಮಾಡುವಂಥದ್ದಕ್ಕೆ ಒಂದು ಲಾಠಿ ಚಾರ್ಜ್ ಆಗಿದ್ದನ್ನು ಎಮರ್ಜೆನ್ಸಿ ಅಂಥೇಳಿ ಏನು ಪದಪ್ರಯೋಗ ಮಾಡೋದ್ರ ಮೂಲಕ ಅವರು ಅದಕ್ಕೆ ತಪ್ಪು ದಾರಿಗೆ ಹೇಳ್ತಾ ಇದ್ದಾರೆ. ಆ ಪದಪ್ರಯೋಗ ಏನು ಅವ್ರು ಮಾಡಿದ್ದಾರೆ ಅದನ್ನು ತೆಗೆದು ಹಾಕಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಾನು ಈಗ ತಾವು ಒಂದು ನೋಡಿ ಭೋಜೇಗೌಡ್ರ ಡಿಸೈಡ್ ಮಾಡಿ ಸನ್ಮಾನ್ಯ ಸಭಾಪತಿಗಳೇ, ಸುಮ್ಮನೆ ಸಮಯ ತಮ್ಮ ಇದು ಏನು ಮಾತಾಡಕ್ ಕೊಡ್ರಿ, ಫೈರಿಂಗ್ ಮಾಡಿ ಡಿಸೈಡ್ ಮಾಡಿ, ಪೀಠ ಡಿಸೈಡ್ ಮಾಡಿ ಬಿಟ್ರು ಅವನಿಗೆ. ನಮ್ಮ ನಿವೇದನೆ ಕೇಳಿದಿರಿ, ಆ ಕಡೆನೂ ಕೇಳಿದಿರಿ, ನೀವು ಪೀಠ ಡಿಸೈಡ್ ಮಾಡಿ. ಯಾರು ಒಂದ್ ನಿಮಿಷ ನಾನು ನಂದು ಹೇಳ್ತಾ ಇದ್ದೇನೆ. ನೀವು ಕೇಳುದೇ ಇಲ್ಲ, ನಿಮ್ದ ಮಾಡಿ ಹೊಡೀರಿ. ಇಲ್ಲ ಮಾತಾಡಿ ಸಭಾಪತಿಗಳೇ, ಸುಮ್ಮನೆ ಕೊಡ್ತಾನೆ, ಯಾರಿಗೇನು ಹೇಳುದಿಲ್ಲ. ಈ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದಿರಿ. ಇಂಥ ಒಂದೊಂದು ವಿಷಯಗಳು ಬರ್ತಾ ಇದಾವೆ. ಅಲ್ಲಿ ಬಾಗಲಕೋಟೆಯಲ್ಲಿ ಸಾವಿರಾರು ಸ್ವಾಮೀಜಿಗಳು ತಿಳಿಬೇಕಲ್ರಿ, ಸಂಖ್ಯೆಯಲ್ಲಿ 10 ದಿವಸದಿಂದ ಉಪವಾಸ. ಅಲ್ಲಲ್ಲ, ನಿಮ್ಗೆ ತಿಳಿಬೇಕಲ್ಲ ಇದನ್ನ. ಮತ್ತೆ ನಾ ಹೇಳಾಗತ್ತೀನಿ, ಕೇಳೋರು ಬರೀ ಇದನ್ನ ಮಾತಾಡ್ತೀರಿ. ಈ ಪತ್ರಿಕೆಯಲ್ಲಿ ನೀವು ಹೇಳ್ತೀರಿ, ಹಂಗ ಹೇಳ್ತೀರಿ, ಹಿಂಗ ಹೇಳ್ತೀರಿ. 10 ವರ್ಷಗಳಲ್ಲಿ ಉತ್ತರ ಹೋದ್ರಿ. ಕರ್ನಾಟಕ ಕೇವಲ 100 ಒಂದ್ ನಿಮಿಷ ಗಂಟೆ ರೀ, ಮಾಡಿದ್ದಾರೆ. ಇಲ್ಲಿ ಒಂದ್ ನಿಮಿಷ ಪೂಜಾರಿ ಕೇಳ್ತೀರಿ, ಬೆಳಕು ಚೆಲ್ಲುವಂತಹದ್ದು ಕೇಳ್ತೀರಿ. ನೋಡಿ, ಸೋಮವಾರ ಮಂಗಳವಾರ ನಾನು ಇದ್ರ ಸಲ ರಿಸರ್ವ್ ಮಾಡಿ ನಾನು ನಿಮ್ಗೆ ಅಜೆಂಡಾದಾಗ ಕಳ್ಸೀನಿ. ಏನು ಇದು ಯಾವುದೋ ಅಪ್ಪರ್ ಕೃಷ್ಣದ್ದು ಮತ್ತು ಮಾದಾಯ್ದು ಸೋಮವಾರ ಮಂಗಳವಾರ 2 ದಿವಸ ಇದಾಗ ನಾನು ಕ್ವಶನ್ ಮಾಡೋಣ ಅಂತ ಹೇಳಿ ಈ 0 ಅವರ್ ತಂದಿರಿ. ಇವರು ಹೇಳಿದ್ರು ಪಾಯಿಂಟ್ ಆಫ್ ಆರ್ಡರ್ದು. ನಿಜವಾಗಿ ಹೇಳ್ತೀನಿ, ಯಾವ ರೀತಿಯಿಂದ ಇದರಲ್ಲಿ ನಿಯಮಗಳಿಲ್ಲ. 0 ಅವರ್ದಲ್ಲಿ ಮಾತಾಡೋದು, ಅವ್ರು ಓದೋದು ಮುಗೀತಿ. ಉತ್ತರವನ್ನು ಕೊಡುವಂಥದ್ದು ಆಮೇಲೆ ಕೊಡ್ತಾರೆ. ಒಂದೊಂದು ಸರಿ ಉತ್ತರ ಕೊಡಬೇಕಾದ್ರೆ ಸಂಬಂಧಪಟ್ಟದ ಮಂತ್ರಿಗಳು ಉತ್ತರ ಕೊಡುವಂಥದ್ದು ಪ್ರಯೋಜನ ಐತಿ. ಅದಕ್ಕೆ ಹೇಳಿದೆ ನಾನು, ಇದನ್ನೇನಂದ್ರೆ ಈ ಗಲಾಟೆಯನ್ನು ಸೌಜನ್ಯದಿಂದ ಮುಗಿಲಿ ಅನ್ನುವಂಥ ದೃಷ್ಟಿಯಿಂದ ಕಾನೂನನ್ನು ನಾನು ಮಾರ್ಪಾಡು ಮಾಡಿ ನಾನು ಕೊಟ್ಟಿದ್ದೀನಿ. ನನ್ನ ಅಧಿಕಾರದಿಂದ ನಾನು ಕೊಟ್ಟಿದ್ದೀನಿ. ಏನಂದರೆ ಇದೊಂದು ಟಿಕ್ಲಿ ಶಿಶು ಐತಿ, ರಾಜ್ಯದಲ್ಲಿ ಮತ್ತೆ ಅದು ಗಲಾಟೆ ಆಗೋದು ಒಳ್ಳೇದಾಗಲ್ಲ ಅನ್ನೋದು ಕೊಟ್ಟಿದ್ದೀನಿ.
ಎಲ್ಲರೂ ಎದ್ದು ಮಾತ್ರ ನಾ ಏನು ಮಾಡ್ಬೇಕು ನೀವು ಹೇಳಿ ನನಗೆ ಹೌಸ್ ಹೆಂಗೆ ನಡೆಸ್ಬೇಕು ಸಹಮತ ವ್ಯಕ್ತಪಡಿಸಿದ್ವಿ ತಾವು ಕೊಟ್ಟದಕ್ಕೆ. ಒಂದೇನ ಮಾತಾಡ್ತಿ ಭೋಜೇಗೌಡ ನೀ ಏನು ಮಾತಾಡಿ ನೆನಪಿಟ್ಕೋಟ ಏನು ಮಾತಾಡ್ತೀನಿ ನೋಡ್ಕೊಂಡು ಸಭಾಧ್ಯಕ್ಷರೇ, ಸಭಾಪತಿಗಳೇ, ತಾವು ಕೊಟ್ಟಿದ್ದಕ್ಕೆ ನಿನ್ನೆ ಮೊನ್ನೆ ನಮ್ಗೆ ಆದಂತಹ ಆಕ್ಷೇಪ ಇಲ್ಲಿ ಏನಿಲ್ಲ. ಘಟನೆ ಗಂಭೀರವಾದ ಸರ್ಕಾರ ವಿಚಾರ ಇತ್ತು, ಪರಿಹರಿಸಬಹುದಾಗಿತ್ತು. ಅವಕಾಶ ಮಾಡಿಕೊಟ್ರಿ, ಲಾಠಿ ಬಹಳ ಚಾರ್ಜ್ ಸಂತೋಷ. ಮಾಡುವಂತ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಅಲ್ಲಿ ಆಗುವಂತ ಸ್ಥಿತಿ ಬರಬಾರ್ದು, ಅಲ್ಲಿ ಅದೇ ಆಗುವಂತ ಸ್ಥಿತಿ ಬರಬಾರ್ದು. ದಯಮಾಡಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ಕೂಡ್ರಿ ನೀವೆಲ್ಲ ಪರಿಹಾರದ ಒಂದು ವ್ಯವಸ್ಥೆ ಸರ್ಕಾರ ಹುಡುಕಿ ಅಲ್ಲ ನಿಮ್ಮ ಜನ ಎಲ್ಲ ಒಳಗೆ ಕರ್ಕೊಂಡ್ಬಿಡಿ ನಾ ಹೇಳ್ತೀನಿ ಮತ್ತೆ ಕೊಟ್ಟಿನಿ ಈಗ ಮಾತಾಡಕ್ಕೆ ಭೋಜೇಗೌಡ್ರ ನನಗೂ ಮಾತಾಡೋ ಬರ್ತೈತ್ರಿ ನನಗೂ ಮಾತಾಡ ಕೇಳಿ ಸ್ವಾಗತ ಮಾಡ್ತಾ ಇದ್ದೀವಿ. ಸದನವನ್ನು ನಡೆಸಬೇಕಾದ್ರೆ ಬಹಳಷ್ಟು ವಿಚಾರ ಮಾಡ್ತೀನಿ ನಾನು ನನಗೂ ಗೊತ್ತೈತಿ 18 ಜನ ಮುಖ್ಯಮಂತ್ರಿಗಳು ನೋಡೀನಿ ನಾನೆಲ್ಲ ಸದನ ನೋಡೀನಿ ಹೆಂಗೆ ನಡೆಸ್ಬೇಕು ನನಗೆ ಗೊತ್ತೈತಿ ನನ್ನದೇ ಆದಂಥ ರೀತಿ ನಾ ಹೇಳಿದ್ರೆ ಭಾಳ ನೋವಾಗ್ತೈತಿ ನಿಮಗೆ ಅಲ್ಲಲ್ಲ ಏನು ಬೇಕಾದ ಮಾತಾಡ ಬರ್ತೈತಿ ನನಗೂ ಬರ್ತೈತಿ ಮಾತಾಡಬಾರ್ದದು ಇವತ್ತು 0 ಅವರ್ದಲ್ಲಿ ಕಾನೂನು ಪ್ರಕಾರ ಏನೈತೆ ಹೇಳಿ ನನಗೆ ಚರ್ಚೆಗೆ ಅವಕಾಶ ಕೊಡೋಕ್ಕಿದೆಯಾ ಇದು ಸ್ಟ್ರಿಕ್ಟ್ಲಿ ಇಶ್ಯೂ ಐತಿ ರಾಜ್ಯ ತುಂಬ ಇದಾಗಬಾರ್ದು ನಾಳೆ ಆ್ಯಂಡ್ ಆರ್ಡರ್ ಹಾಳಾಗಬಾರ್ದು ಅನ್ನೋದಕ್ಕೆ ನನ್ನ ಅಧಿಕಾರವನ್ನು ಆ್ಯಕ್ಚುಲಿ ನೀವು ಹೇಳ್ಬೇಕಂದ್ರೆ ಗಡ್ತಕ್ಕೆ ಹೋಗ್ತೀನಿ ದುರುಪಯೋಗ ಮಾಡ್ಕೊಂಡು ನಾನು ಮಾಡ್ಕೊಂಡು ಕೊಟ್ಟಿದ್ದೀನಿ ಕೊಟ್ಟರೆ ಅರ್ಥ ಮಾಡ್ಕೋಬೇಕಲ್ಲ ಎಲ್ಲರೂ ಹುಯ್ಯತ್ತೆ ಎದ್ದು ನಿಲ್ತೀರಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಒಬ್ಬರು ಹೇಳ್ಬೇಕು ಕೈ ಮಾಡಿ ಕೇಳಬೇಕು ಪದ್ಧತಿ ಬೇಡ ಇದು ಸದನ ಅಂತಾರೆ ಇದಕ್ಕೆ ಒಂದು ವಾರದಿಂದ ಶಂಕ ಹೊಡ್ಕೋತ ಬಂದಿ ನಾನು ಈ ರೀತಿ ಮೇಲ್ಮಡೆ ಹಿಂಗೆ ಹೋಗಿದ್ದು ಹಿಂಗಾಗ್ತಿದೆ ಮುನ್ಸಿಪಾಲ್ಟಿ ಆಗ್ತಿದೆ ಎಲ್ಲ ಹೇಳಿನಿ ಮತ್ತು ಅಲ್ಲಿಗೆ ತಂದು ನಾ ಏನು ಮಾಡಲಿ ಹೇಳಿ ಸಭಾಧ್ಯಕ್ಷರೇ ಕೇಳ್ಬೇಕಲ್ಲ ನನ್ನ ಮಾತು ಕೇಳ್ಬೇಕಲ್ಲ ಖಂಡಿತ ಕೇಳ್ತೀವಿ. ಎಲ್ಲಿ ಕೇಳ್ತೀರಿ ಸಭಾಧ್ಯಕ್ಷರೇ ದುರುಪಯೋಗ ಅಂತ ಹೇಳ್ಬೇಡಿ ತಾವು ತಮ್ಮ ಅಧಿಕಾರವನ್ನು ಚಲಾಯಿಸಿದ್ರೆ ನಾವು ಒಪ್ಕೊಂಡಿದ್ದೀವಿ ಅದಕ್ಕೆ ಆಕ್ಷೇಪ ಚಲಾಯಿಸಬೇಕಾಗುತ್ತೆ ದುರುಪಯೋಗ ಅಂತ ಹೇಳ್ಬೇಡಿ ಗಂಭೀರವಾದ ವಿಚಾರ ಇದೆ ಅದನ್ನ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀನಿ ನಾವೆಲ್ಲ ಸ್ವಾಗತ ಮಾಡ್ತೀವಿ ಆದ್ರೆ ಅದೇ ನಿಯಮಾವಳಿ ಬೇರೆ ಸಂದರ್ಭದಲ್ಲೂ ಸಹ ಅನುಷ್ಠಾನಕ್ಕೆ ಬರಲಿ ಅಂತ ಕೇಳ್ತೀವಿ ನೀವು ಡಿಸಿಷನ್ ತಗೊಳ್ಳಿ ಆ ದುರುಪಯೋಗ ಅನ್ನೋದು ಕಡದಿಂದ ದಯವಿಟ್ಟು ತೆಗೆದುಬಿಡಿ ರೇರ್ ಅಂಡ್ ರೇರೆಸ್ಟ್ ಕೇಸಲ್ಲಿ ಕೊಡ್ಬೇಕಾಗತ್ತೆ ಇಂಥ ಸಮಯ ಕೊಟ್ಟಿದ್ದೀರಿ ಎಷ್ಟು ಸರಿ ಮಾತಾಡ್ತೀರಿ ನೀವು ಎಷ್ಟು ಸರಿ ಮಾತಾಡ್ತೀರಿ ಎಷ್ಟು ಸರಿ ಮಾತಾಡ್ತೀರಿ ನೀವು ಅಲ್ಲ ಈಗ ಮತ್ತೆ ನಾಳೆ ವಿಷಯ ಕಳಿಸಿರಿ ಅದ್ರ ಮೇಲೆ ಅವ್ರು ಏನು ಅಧ್ಯಕ್ಷರು ಮಾಡ್ತಾರ ಬಂದ್ಬಿಡಿ ದಯಮಾಡಿ ಮುಂದಿನ ವಿಷಯ ತಗೊಳ್ಳೋಣ ಅಂತ ಅಲ್ಲ ನೀವು ಹೆಂಗಂದ್ರು ಈಗ ವಿಷಯ ಕಳಿಸಿದಿರಿ ನಮಗೆ ನಾಳೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ ಅಂತ ಪಾಟೀಲ್ರ ಒಂದು ನಿಮಿಷ ಓದ್ತೀನಿ ನೋಡಿ ಒಂದು ನಿಮಿಷ 8 ಮಂದಿ ನೋಟಿಸ್ ಕೊಟ್ಟಾರ ನಿರಾಣಿ ಅನ್ನುವಂಥ ಪರ್ದಪ್ಪ ಮತ್ತು ಇತರರು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜವು ಕಳೆದ 37 ವರ್ಷಗಳಿಂದ ಸತತವಾಗಿ ಹೋರಾಟ ನಡೆಸುತ್ತಾ ಬಂದಿದ್ದರೂ ಸಹ ಸರ್ಕಾರವು ಆರಂಭದಿಂದ ಬೇಡಿಕೆ ಇಟ್ಟರೂ ಸಹ ಸ್ಪಂದಿಸಿ ಸರ್ಕಾರ ಹೋರಾಟದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುವ ಮೂಲಕ ಲಾಠಿಚಾರ್ಜ್ ನಡೆಸಿ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದೆ. ಸಾಮಾಜಿಕ ನ್ಯಾಯದಡಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಬರೋವರೆಗೆ 2 ಮೀಸಲಾತಿ ನ್ಯಾಯ ನೀಡುವ ವಿಚಾರವನ್ನು ನಿಯಮ 72ರ ಮೇರೆಗೆ ಗಮನ ಸೆಳೆಯಲು ಬಯಸುತ್ತೇನೆ ಅಂತ ಕೊಟ್ಟಾರೆ. 8 ಜನ ಸಹಿ ಮಾಡ್ಯಾರ. ಇದಕ್ಕೆ ನಾನು ನಾಳೆ ಕೊಡ್ತೀನಿ, ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಿ ನಾಳೆ ಕೊಡ್ತೀನಿ. ಅಲ್ಲಲ್ಲ ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಆದ್ರೂ ಮತ್ತೆ ಕೊಡ್ತೀನಿ, ನಾನು ನಾಳೆ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಅರ್ಜಿ. ಬ್ಯಾಡ್ ನೀವು ಮಾಡ್ತೀವಿ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಡಿ, ನಿಮಗೆ ಸ್ವತಂತ್ರ ಐತಿ. ಚರ್ಚೆ ಮಾಡಿ ಸರ್ ಉತ್ತರ ಕೊಡಿ, ಸರ್ಕಾರ ಉತ್ತರ ಕೊಡ್ತಾರೆ. ಹೇಳಿದ್ನಲ್ರಿ ಈಗ ಬಹಳ ಲೆಂದಿಯಾಗಿ ಉತ್ತರ ಕೊಡ್ತೇವೆ, ಮಾಡಲಿ ಏನ್ ಬೇಕಾದ್ರೂ ಮಾತಾಡಲಿ, ಅವ್ರು ಯಾವ ಬೇಕಾದ್ರೂ ಅವ್ರು ಮಾತಾಡಲಿ, ನಾವು ಮಾತಾಡಿ. ಸಭಾಪತಿಗಳೇ, ಯಾಕೆ ಹೇಳ್ಬೇಕು, ನಿಮಗೆ ಹೇಳ್ಬೇಕೇನು? ಸಭಾಪತಿಗಳ ಆಶ್ವಾಸನೆಗೆ ಬೆಲೆ ಕೊಟ್ಟು ಬರ್ರಿ ತಮ್ಮ ಸಲಹೆಯನ್ನ ನಾವು ಸ್ವೀಕಾರ ಮಾಡ್ತೇವೆ. ತಾವು ನಾಳೆ ಚರ್ಚೆಗೆ ಅವಕಾಶ ಕೊಡಬೇಕು. ಅಲ್ಲ ವಿರೋಧ ಪಕ್ಷದ ನಾಯಕರೇ, ಈಗ ಸಭಾಪತಿಗಳೇ ಒಂದೇ ಒಂದು ದಯವಿಟ್ಟು ಒಂದ್ ಪ್ರಶ್ನೆ ಇದೆ. ಆಡಳಿತ ಪಕ್ಷದವರು ಮಾಡ್ಕೊಂಡಾದ್ಮೇಲೆ ತಾವು ಅದನ್ನ ಅಷ್ಟಕ್ಕೆ ಮುಗಿಸ್ಬಿಡ್ಬೇಕು. ಅದು ಮುಗಿಸ್ತಾ ಇದ್ದೀವಲ್ಲ, ಇದೇನು ಮುಂದುವರ್ಸೋದಿಲ್ಲ. ಕೊಡಿ. ಮತ್ತೆ ನಾನು ಕೇಳೋದು, ಈಗ ಆ ಗಾಯಾಳುಗಳು ಎಲ್ಲಿದ್ದಾರೆ ಅದನ್ನು ಸ್ವಲ್ಪ ತಿಳಿಸ್ಕೊಡಿ. ಗಾಯಾಳುಗಳು ಎಲ್ಲಿದ್ದಾರೆ ನಾಳೆ ಸದನ ಕೇಳೋದು. ಯಾಕಂತಂದ್ರೆ ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದವ್ರು ಯಾರು ಇಲ್ಲ ಅಲ್ಲಿ. ಆಯ್ತು ಇವರೇ ಸಭಾನಾಯಕರೇ ಅದೊಂದು ಇಂಪಾರ್ಟೆಂಟ್ ಇಶ್ಯೂ ಹೇಳ್ಯಾರ. ಎಲ್ಲೆಲ್ಲಿ ಅವ್ರಿಗೆ ಹಾಸ್ಪಿಟ್ಲ್ ಹಾಕ್ಯಾರ, ಅವ್ರು ಇಲ್ಲಂತ, ಅವ್ರು ಎಲ್ಲಿದಾರ ಅನ್ನೋದನ್ನ ಪತ್ತೆ ಮಾಡಿ ಅವ್ರಿಗೆ ಎಲ್ಲೆಲ್ಲಿ ಸರಿ ಮಾಡ್ಕೊಂಡು. ಅದು ನಮ್ಮ ಗಮನಕ್ಕೂ ಇಲ್ಲ. ಏನು ಅಲ್ಲಿ ಒಂದು ನಿಮಿಷ ರೀ, ಕೂಡ್ರಿ.
ಸರ್ಕಾರ ಮಾತು ಹೇಳ್ಬಾರ್ದು. ಅಲ್ಲಲ್ಲ, ಸರ್ಕಾರದ ಗಮನಕ್ಕಿಲ್ಲ ಅಂದ್ಮೇಲೆ ಸರ್ಕಾರ ಇದೆ ಅಂತ ಒಪ್ಪಿಗೆ ಯಾರ ಬಗ್ಗೆ ಕೇಳ್ತಾ ಇದ್ರ ಅಂತ ಹೇಳಿ ಪೊಲೀಸ್ ಅಧಿಕಾರಿ ಸರ್ಕಾರ ನಮ್ಮ ಗಮನಕ್ಕೆ ಇಲ್ಲ. ಸರ್ಕಾರಿ ಕೊಡಿ ಆಸ್ಪತ್ರೆ ಒಂದ್ ನಿಮಿಷ. ನಾನು ಹೇಳ್ತಕ್ಕಂಥ ನಾರಾಯಣ ಸ್ವಾಮಿ ಒಂದ್ ನಿಮಿಷ ಎಲ್ಲಿದ್ದಾರೆ ಒಂದ್ ನಿಮಿಷ ರೀ ಸಭಾನಾಯಕರೇ ಗೊತ್ತು. ರೇ ಯಾರ ಬಗ್ಗೆ ಕೇಳ್ತಾ ಇದ್ರಿ? ನೀವೇ ಹೇಳಿದ್ರೆ ಇವ್ರೇ ನಾವು ಸರ್ಕಾರ ಇದೆ ಅಂತ ಅನ್ನೋದು ನಾವು ಕುತ್ಕೋ. ಯಾವ ಸರ್ಕಾರ ಹೇಳ್ತಾ ಇದ್ವಲ್ಲ, ಯಾರು ನಾರಾಯಣ ಸ್ವಾಮಿ ಯಾರು ಯಾವ ಪೇಷಂಟ್ ಅಂತ ಹೇಳಿ ಪೇಷಂಟ್ ಹೆಸರುಗಳು ಕೊಡಿ. ಸನ್ಮಾನ್ಯ ಹೋಮ್ ಮಿನಿಸ್ಟರ್ ಅಧ್ಯಕ್ಷರೇ, ಕೊಡ್ಬೇಕು. ಪೇಷಂಟ್ಗಳ ಹೆಸರು ಕೊಡಿ, ನಾವು ಹೇಳ್ತೀವಿ ಎಲ್ಲಿದ್ದಾರೆ ಏನಿದೆ. ವಿರೋಧ ಪಕ್ಷದ ನಾಯಕರು ಏನು ಕೇಳಿದ್ರು, ಗಾಯಾಳುಗಳು ಎಲ್ಲಿದ್ದಾರೆ, ಯಾವ ದವಾಖಾನೆ ಒಳಗಿದಾರ, ಅವ್ರದ್ದು ನಮ್ಗೆ ಅಡ್ರೆಸ್ ಕೊಡಿ, ಅಥವಾ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಕೊಡಿ. ನಾನು ಇಷ್ಟೇ ಹೇಳ್ತೀನಿ, ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವರಿಂದ ಸೂಚನೆ ಕೊಡಿಸಿ, ಅವರ ಸಂಬಂಧಿಕರು ಯಾರು ಕೇಳ್ತಾರ ಅವರಿಗೆ ಅವ್ರು ಎಲ್ಲಿದಾರ ಅನ್ನೋದನ್ನು ಮಾಹಿತಿಯನ್ನು ನೀಡುವಂತೆ ಸೂಚನೆ ಕೊಡ್ತೀವಿ. ಒಂದ್ ನಿಮಿಷ ನಾಳೆಗೆ ಒಂದ್ ನಿಮಿಷ ಸಭಾನಾಯಕರೇ, ನಾಳೆಗೆ ಅದೊಂದು ಉತ್ತರ ಹೇಳಿ. ನೀವು ಸ್ಟೇಟ್ಮೆಂಟ್ ಮಾಡಿ ಎಲ್ಲೆಲ್ಲಿದ್ದಾರೆ, ಯಾವ ಹಾಸ್ಪಿಟಲ್ಗಾರೆ, ಯಾರು ಕರ್ಕೊಂಡೋಗಾರೆ, ಎಲ್ಲಿದ್ದಾರೆ, ಯಾವ ಹೆಸರೇನು, ಸ್ವಲ್ಪ ಉತ್ತರ ಕೊಟ್ಬಿಟ್ಟು ನಾಳೆ ಕೊಡಲಿ ಅದನ್ನೆಲ್ಲ. ಒಂದು ನಿಮಿಷ ಮುಗಿತಲ್ಲ ಈಗ? ಸರಿ ನಿಲುವಳಿ ಸೂಚನೆ ಕೊಟ್ಟಿದ್ದೇವೆ. ಕೂಡ್ರಿ, ಇವನ ಮುಗಿದಿಲ್ರಿ ಇನ್ನ ಏನಪ್ಪ? ಸಭಾಪತಿಗಳೇ, ನಾವು ನಾಳೆ ನೀವು ಟೈಮ್ ಕೊಡ್ರಿ, ಅದ್ರ ಒಂದ್ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಇದು ಪದೇ ಪದೇ ಆಗ್ತಾ ಇದೆ ಸದನದಲ್ಲಿ. ಮುಖ್ಯಮಂತ್ರಿಗಳು ಬಂದಾಗ ನಾವೇನು ಪ್ರಶ್ನೆ ರೈಸ್ ಮಾಡಿರ್ತೀವಿ, ಆ ಪ್ರಶ್ನೆ ಉತ್ತರವನ್ನು ಅವ್ರು ಕೊಡ್ತಾರೆ. ಇದಕ್ಕೆ ನಮ್ಮ ಪ್ರಶ್ನೆ ಇರುತ್ತೆ. ನಾವು ಮಾತಾಡೋವಷ್ಟೊತ್ತಿಗೆ ಅವ್ರು ಅಲ್ಲೇ ಹೋಗ್ಬಿಟ್ಟಿರ್ತಾರೆ. ಇದು ಮೊದಲನೇ ಬಾರಿ ಅಲ್ಲ, ಇದು ಅನೇಕ ಬಾರಿ ಆಗಿದೆ. ತಾವೇ ಸಭಾಪತಿಗಳಿದ್ರಿ, ಹಿಂದೆನೂ ಕೂಡ ಇದು 2-3 ಸರಿ ಆಗಿದೆ. ಇವತ್ತು ಮತ್ತೆ ರಿಪೀಟ್ ಆಯ್ತು. ನೀವ್ ಹೇಳಿದ್ರಿ ನಿಮ್ ಬಗ್ಗೆ ಗೌರವ ಇದೆ, ಪೀಠಕ್ಕೆ ಗೌರವ ಇದೆ, ನಿಮಗೆ ಮಾತಾಡಕ್ ಕೊಡ್ತೀನಿ, ಕೂತ್ಕೊಳ್ರಿ ಅಂತ ಹೇಳಿದ್ರಿ. ಎಸ್, ನಾವು ಸುಮ್ಮನೆ ಕೂತ್ಕೊಂಡಿದ್ವಿ. ಸಭಾಪತಿಗಳು ಉತ್ತರ ಕೊಟ್ಟರು, ಮಾನ್ಯ BK ಹರಿಪ್ರಸಾದ್ ಅವರು ಉತ್ತರ ಕೊಟ್ಟರು, ನಾವು ಒಪ್ಕೊಳ್ತೀವಿ. ಹಿರಿಯ ಸದಸ್ಯರು ನಾವೆಲ್ಲ ಒಪ್ಕೊಳ್ತೀವಿ, ನಾವು ಸದನ ನಡೆಸಬೇಕಾಗಿದೆ. ಆದ್ರೆ ನಮ್ಮಲ್ಲಿ ಯಾರು ಮಾತಾಡಿದ್ರು? ಯಾರೊಬ್ರು ಕೂಡ ಮಾತಾಡಿರ್ಲಿಲ್ಲ. ಮಧ್ಯದಲ್ಲಿ ಮಾತಾಡಕ್ ಕೊಡಿ ಅಂತ ನಾವು ಎದ್ದಿರೋದು ನಿಜ. ಒಬ್ಬೊಬ್ಬರು ಎದ್ರೆ ಕೊಡ್ತೀನಿ ನಾನು, ಎಲ್ಲರೂ ಎದ್ರೆ ಕೊಡ್ಲಿ. ನಾವು ಕೊಡ್ತಿದ್ವಿ, ಮಾತಾಡಕ್ ಕೊಡ್ಲಿಲ್ಲ. ನೀವು ಕೈ ಎತ್ತಿ ನಾನು ನೋಡ್ಕೊಳ್ಳಿ ಹೇಳ್ತೀನಿ ಆಮೇಲೆ. ಆಯ್ತು ಸಭಾಪತಿಗಳೇ, ನೀವು ಅಬ್ರಪ್ಟ್ ಆಗಿ 0 ಅವರ್ ಮುಗೀತು ಅಂತ ಹೇಳ್ಬಿಟ್ರಿ. ಏನ್ ಮಾಡೋದು? ಪರ್ಟಿಕ್ಯುಲರ್ 0 ಅವರ್ ಬಾಯ್ಪಡ್ಕೊಳ್ಳೋದ? ಒಂದ್ ನಿಮ್ಗೆ ಕೇಳಿ, 1 ಅವರ್ 5 ನಿಮಿಷವರೆಗೆ ಚರ್ಚೆ ಆಗಿದೆ. ಒಂದು 0 ಅವರ್ದಲ್ಲಿ ನಾ ಹೇಳಿದ್ನಲ್ಲ, ನಮ್ಮಲ್ಲಿ ಪ್ರಯೋಜನ ಇಲ್ಲ. ಆದ್ರೂ ಯಾಕಂದ್ರೆ ಸಿಚುವೇಶನ್ ತಿಳ್ಕೊಂಡು ಕೊಟ್ಟೀನಿ, ನನ್ನ ಅಧಿಕಾರ ವ್ಯಾಪ್ತಿಯನ್ನು ಹಿಡ್ಕೊಂಡು ನಾನು ಕೊಟ್ಟಿದ್ದೀನಿ. 1 ತಾಸು 5 ನಿಮಿಷವರೆಗೆ ಮಾತಾಡಿರಿ. ಮಾತಾಡಿದ ನಂತರ ಈ ಪರ್ಟಿಕ್ಯುಲರ್ 0 ಅವರ್, ಯಾಕಂದ್ರೆ ನೀವು ರಿಪೋರ್ಟ್ ಇದನ್ನ ನೋಟಿಸ್ ಕೊಟ್ಟದ್ದು ಗೊತ್ತಾಯ್ತು, ನಾಳೆ ಕೊಡೋದೈತೆ ಅನ್ನೋ ಸಲುವಾಗಿ ಈ ಪರ್ಟಿಕ್ಯುಲರ್ 0 ಅವರ್ ಮುಗೀತು ಅಂತ ಹೇಳಿ ನಾ ತಪ್ಪೇನಿದೆ? ಸಭಾಪತಿಗಳು ಆಯ್ತಾ, ನೀವು ತೆಗಿರಿ ಮಿನಿಟ್. ನಾವ್ ಎಷ್ಟು ನಿಮಿಷ ಮಾತಾಡಿದ್ವಿ, ಆ ಕಡೆ ಟ್ರೆಜರಿ ಬೆಂಚ್ನವ್ರು ಎಷ್ಟು ನಿಮಿಷ ಮಾತಾಡಿದ್ದಾರೆ, ವಿಷಯ ಏನಿತ್ತು, ಉತ್ತರ ಏನ್ ಕೊಟ್ರು? ಇಡೀ ನಾ ಸದನ ಕೇಳ್ತೀನಿ ರೀ, ಒಬ್ಬರಿಗೆ ನಿಮಗೆ ಅವ್ರಿಗೆಲ್ಲ ಇಡೀ ಸದನ ಕೇಳ್ತೀನಿ ನಾನು. ಸದನದ ಸದಸ್ಯರಿದ್ದಂಥವ್ರು, ಜವಾಬ್ದಾರಿ ಸ್ಥಾನದ ಇದ್ದವರು ತಿಳ್ಕೊಂಡು ಮಾತಾಡಬೇಕು, ಗೌರವ ಕೊಡಬೇಕು ಪೀಠಕ್ಕೆ ಅಂತ ಹೇಳ್ತೀನಿ ನಾನು. ಮತ್ತು ನಾ ಇನ್ನೇನು ಮಾಡಲಿ? ಅವ್ರ ಮೇಲೂ ನೀವು ನಾ ಹೇಳೋದಲ್ಲ, ಎಲ್ಲರೂ ಇಡೀ ಸದನಕ್ಕೆ ಹೇಳ್ತೀನಿ ನಾನು. ಎಲ್ಲಿ ಹೇಳ್ತಾರೋ ಕೇಳೋದೇ ಇಲ್ಲ ಸಭಾಪತಿ ಮಾತು, ಎದ್ದೆದ್ದು ಮಾತಾಡ್ತಾರ. ಅದು ಏನಿದೆ, ಏನು ಸಭಾ ಮತ್ತೇನು ಅನ್ಬೇಕು? ಇದಕ್ಕೆ ತಿಳಿಬೇಕು, ನೀವು ತಿಳ್ಕೊಬೇಕು ಅದನ್ನ. ಸಭಾಪತಿಗಳೇ, ನೀವಂತೂ ನಮ್ಮ ವಿಪಕ್ಷದವರಿಗೆ ನೀವು ಸಹಾಯಕ್ಕೆ ಬರಬೇಕು. ಇವತ್ತು ಕೂಡ ಮತ್ತೆ ರಿಪೀಟೆಡ್ ಆಗಾಯ್ತು, ನಮಗೆ ಉತ್ತರನೇ ಸಿಗ್ಲಿಲ್ಲ. ಯಾವ್ದು ಉತ್ತರ ಸಿಗಲಿಲ್ಲ? ಈಗ ಉದಾಹರಣೆ ಲಾಠಿ ಚಾರ್ಜ್ ಬಗ್ಗೆ ಉತ್ತರನೇ ಸಿಗ್ಲಿಲ್ಲ. ಅಲ್ಲ, ನೀವು ನಾಳೆ ನೀವ್ ಯಾಕೆ ಕೇಳ್ತೀರಿ? ನಿಮಗೇನು ಮಂತ್ರಿಗಳ, ನೀವ್ಯಾಕೆ ಕೇಳ್ತೀರಿ? ಸಭಾಪತಿಗಳೇ, ವಿರೋಧ ಪಕ್ಷ ನಾಯಕರು ಎಷ್ಟು ಮಾತಾಡಿದ್ರು ಆಗ್ಲೇ ಕಡತದಲ್ಲಿದೆ, ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರಿ. ತಾವು ಯಾವಾಗ ಮುಖ್ಯಮಂತ್ರಿ ಮಾಡಿಕೊಟ್ರಿ, ಅವಕಾಶ ಮಾಡಿಕೊಟ್ಟಿದ್ರಿ ನೀವು. ವಿಪಕ್ಷ ನಾಯಕರು ಪೂರ್ತಿ ಮಾತಾಡಿಲ್ಲ ರೀ, ವಿಪಕ್ಷ ನಾಯಕರು ಪೂರ್ತಿ ಮಾತಾಡಿಲ್ಲ. ಸಭಾಪತಿಗಳೇ, ನಾನು ಏನೂ ಮಾತಾಡಿಲ್ಲ. ಏನ್ ಮಾತಾಡಿದಾರೆ ವಿಪಕ್ಷ ನಾಯಕರು? ಮಾತಾಡಿದಾಗ ಕ್ರಾಸ್ ಮಾತಾಡಿರೋದು 2 ಬಿಟ್ರೆ ನಾನೇನು ಮಾತಾಡಿಲ್ಲ. ಒಂದ್ ನಿಮಿಷ, ಈಗೇನ್ ತೀರ್ಮಾನ ಮಾಡಂತೀರಿ ಹೇಳಿ ನೀವು? ಅಲ್ಲ, ಈಗ ಒಪ್ಪಿಗೆ ಆಗಿದೆ. ಇರೋದನ್ನ ರವಿಕುಮಾರ್ ಅವರು ಪ್ರಶ್ನೆನ ತಮ್ಮ ಮುಂದಿಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಗೃಹ ಸಚಿವರು ಉತ್ತರ ಕೊಟ್ಟರು, ನಾವು ಮತ್ತೆ ಕೇಳೋ ಹೊತ್ತಿಗೆ ಅವ್ರಿಲ್ಲ.
ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನೀವು ತಿಳ್ಕೊಳ್ಳಿ, ಸಂಬಂಧಪಟ್ಟ ವಿಚಾರಗಳನ್ನು ಒಂದ್ ನಿಮಿಷ ತಿಳ್ಕೊಳ್ಳಿ. 0 ಅವರ್ದಲ್ಲಿ ಪ್ರಶ್ನೆ ಇದೇನು ಪ್ರಶ್ನಿಕ ಉತ್ತರ ಪ್ರಶ್ನೆ ಇಲ್ಲ. ಅವ್ರು ಎದ್ದವ್ರು ನೀವು ಅವ್ರು ತಮ್ಮ ಉತ್ತರ ಹಿಡಿದ್ರು ಗರಸಿದ್ರು ಹೋದ್ರು. ಹಂಗಾದ್ರೆ 0 ಅವರ್ನಲ್ಲಿ ಮುಖ್ಯಮಂತ್ರಿಗಳು ಅರ್ಧ ಗಂಟೆ ಉತ್ತರ ಕೊಡ್ಬೋದಾ ಸಭಾಪತಿಗಳೇ? ಮುಖ್ಯಮಂತ್ರಿಗೆ ವಿರೋಧ ಪಕ್ಷ ನಾಯಕರಿಗೆ ಏನು ಆಯ್ತು, ಮಾಡೋದಿಲ್ಲ. ಹಂಗಾದ್ರೆ ವಿಪಕ್ಷ ನಾಯಕರಿಗೂ ಮಾತಾಡಕ್ಕೆ ಅವಕಾಶ ಏನು ಮಾಡಿಲ್ಲ ಅವ್ರು ಕೇಳಿ, ನಾ ಏನಾದ್ರು ತೆಗೆದು ನೋಡಿ, ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಿಲ್ಲ. ಈಗ ರವಿಕುಮಾರ್ ಅವರು ತಮ್ಮ ಗಮನಕ್ಕೆ ತಂದಿರೋದು, ಇನ್ನು ಮುಂದೆ ಯಾವಾಗಲೂ ಉತ್ತರ ಕೊಟ್ಟಾಗ ಮತ್ತೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ರೀತಿ ಅವರು ನೋಡ್ಕೊಳ್ಬೇಕು. ಕೊಟ್ಟ ತಕ್ಷಣ ಎದ್ದು ನೋಡಿ, ಮಾನ್ಯ ಮುಖ್ಯಮಂತ್ರಿ ವಿಚಾರಗಳನ್ನ ಹೇಳಿದ್ರು. ಎಷ್ಟು ದುಡ್ಡು ಕೊಟ್ಟಿದ್ದೀರಿ, ನಾವೆಷ್ಟು ಕೊಟ್ಟಿದ್ದೀವಿ, ನಾವೆಲ್ಲ ತರಿಸಿದ್ವಿ. ಈಗ ಯಾರಿಗೆ ಹೇಳ್ಬೇಕಿದ್ದೇನೆ ನಾವು? ನಮ್ಮ ಸರ್ಕಾರದಲ್ಲಿ ಎಷ್ಟು ಬಿಡುಗಡೆ ಅವ್ರ ಸರ್ಕಾರ ಎಷ್ಟಾಗಿತ್ತು ಹೇಳ್ಬೇಕಾಗಿತ್ತು ಅವ್ರಿಗೆ. ನಾಯಕರೇ, ವಿಷಾಂತರ ಮಾಡೋದು ಬೇಡ. ನಾನೇನು ಮಾಡ್ತಾ ಇಲ್ಲ. ವಿಚಾರ ಇರ್ತಕ್ಕಂಥದ್ದು ಆ ಒಂದು ಪ್ರೊಟೆಸ್ಟ್ ಅಲ್ಲಿ ಲಾಠಿ ಚಾರ್ಜ್ ಆಗಿರೋದು ಮತ್ತು ಮೀಸಲಾತಿ ಬಗ್ಗೆ ಇರೋದು. ನಿಮ್ಮ STPT ಅದೆಲ್ಲ ಆಮೇಲೆ ಮಾತಾಡ್ಬೋದು. ಇಲ್ಲ, ವಿಚಾರ ಅಲ್ಲ, ವಿಷಾಂತರ ಮಾತಾಡಬೇಡಿ. ಮತ್ತೆ ಈಗಾಗಲೇ ನಾನು ಕೇಳಿದ್ದೀನಿ, 0 ಅವರಲ್ಲಿ ಅವರು ನಿಯಮವನ್ನ ಮೀರಿ ಅವಕಾಶ ಮಾಡಿಕೊಟ್ಟಿದ್ದಾರೆ, ಗಂಭೀರ ವಿಚಾರ ಅಂತ ಹೇಳಿ. ಈ ತರ ಅವಕಾಶ ಇದೆ ಅಂತ ಹೇಳಿದ್ರೆ ನಮಗೂ ಹೇಳಿ, ನಾವು ಕೊಡ್ತೀವಿ. ನಮಗೂ ಮಾತಾಡೋ ಅವಕಾಶ ಕೊಡ್ಲಿ, ನಾವು ಮಾತಾಡ್ತೀವಿ. ಮುಖ್ಯಮಂತ್ರಿಗಳು ಪರಂಪರೆ ಕೊಡ್ಲಿಲ್ಲ. ನಾನು ಪ್ರಶ್ನೆ ಕೊಡ್ತೀವಿ, ಕೊಡಲ್ಲ ಅಂತ ಹೇಳಲೇ ಇಲ್ಲ. ಈಗ ನಾವು ಕೇಳದಿದ್ದಕ್ಕೆಲ್ಲ ನಮ್ಮನ್ನ ಪ್ರಶ್ನೆ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಅಪೋಸಿಷನ್ ಲೀಡರ್ ಈಸ್ ಎ ಶಾಡೋ ಚೀಫ್ ಮಿನಿಸ್ಟರ್ ಲೈಕ್. ಹಂಗಿದ್ದ ಮೇಲೆ ಅವ್ರು ಕೇಳಿದ್ದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ಬೇಕಲ್ಲ, ಅದಕ್ಕೆ ನಾವು ತರಿಸಿದ್ವಿ, ಅವರೇ ಇಲ್ಲ. ಅದರಿಂದ ಇದು ವಿಷಯಾಂತರ ಅಲ್ಲ. ಆದ್ರಿಂದ ಅವರು ಇತ್ತು ಹೇಳ್ಬೇಕಾಗಿತ್ತು, ಗೃಹ ಸಚಿವರು ಹೇಳ್ಬೇಕಾಗಿತ್ತು. ಅದನ್ನು ಅವ್ರ ಗಮನಕ್ಕೆ ತಂದಿದ್ದಾರೆ. ಮುಂದೆ ನೋಡ್ಕೊಳ್ಳಿ. ನೀವು ಯಾರು ಬಾವಿಗೆ ಬಂದಿಲ್ವಾ? ನೀವು ಬಾವಿಗೆ ಬಂದಿಲ್ವಾ? ಎಲ್ಲ ಬಾವಿಗೆ ಬಂದ ತಾನೇ ಹೋಗಿದವರು. ಅಲ್ಲ, ನಾನು ಹೇಳೋದು ನೀವೆಲ್ಲ ಬಾವಿಗೆ ಅಲ್ಲ, ಅವರು ನೀವೆಲ್ಲ ಬಂದು ಬಾವಿಗೆ ಬಂದ್ಬಿಟ್ರಿ. ನಮ್ಮ ರೈತರನ್ನ ಕೇಳುವಾಗ ಸರಿ ಉತ್ತರ ಬರ್ದಿದ್ರೆ ನಮಗೆ ಬಾವಿಗೆ ಬೀಳೋದೊಂದೇ. ಅಲ್ಲ, ನೀವು ಶ್ರೀರು ನೇರವಾಗಿ ಬಾವಿಗೆ ಬಂದ್ಬಿಟ್ರಿ ನೀವು. ಅದು ಮಾತ್ರ ಅಲ್ಲ, ನಾವ್ ಹೇಳಿದ್ದು ಈಗಲ್ಲ, ಮುಂದೆ ಹಿಂಗ ಆಗ್ಬಾರ್ದು ಅನ್ನೋದು ಹೇಳೋದು. ಅಲ್ಲ ಸಭಾಪತಿಗಳೇ, ಬಿಡಿ ಆಯ್ತು, ಮುಗಿದೇ ಬಿಡಿ ಸರ್, ವಿಷಯ ಮಾಡಿದ್ರಿ, ಯಾಕೆ ಸುಮ್ಮನೆ ಬಿಡಿ. ಒಂದ್ ನಿಮಿಷ ಅವ್ರು ಮುಗಿಸ್ಲಿ ಬಿಡಿ, ಬೇಡ ಕೈ ಅಲ್ಲ, ಆಪಾದನೆ ಮಾಡ್ತಾರಲ್ಲ ಚೀಫ್ ಮಿನಿಸ್ಟರ್ ಆಗೋದಿಲ್ಲ ಅಂತ ಹೇಳಿ. ಎಷ್ಟು ಜನ ಆದ್ಮೇಲೆ ಹೋದ್ರು ಅವರು. ಹರಿಪ್ರಸಾದ್ ಜೇರವರ್. ಧನ್ಯವಾದಗಳು ಸಭಾಪತಿಗಳೇ. ಸರ್ ನನ್ನದು ಕರ್ನಾಟಕ ಮುಗಿ 0 ಮುಗಿಲಿ. ಯಾರು